ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ. ಜಾಬು ಆ ಕಡೆ ಹೋಗ್ತಾರೆ, ಗಾಡಿ ಎತ್ಕೊಂಡ್ಬರ್ತಾರೆ, ಸುಣ್ಣ ಬಣ್ಣ ಬಡಿತಾರೆ, ಓಡಿಸ್ತಾರೆ. ಪ್ರತಿ ಸ್ಕೂಲಲ್ಲಿ ಹುಡುಕಿದ್ರೆ ಒಂದು ಗಾಡಿ ಎರಡು ಗಾಡಿ ಸಿಗ್ತದೆ ಸರ್. ಎಲ್ಲ ಮುಗ್ದೋಗಿರೋ FC ಇಂದಿರೋ ಗಾಡಿ ಆಲ್ರೆಡಿ ಸ್ಟಾರ್ಟ್ ಮಾಡಿ ವಾಹನಗಳೆಲ್ಲ ಸುಮಾರು ನೋಡಿ ಇದೆಲ್ಲ ಸೀಸ್ ಮಾಡಿ ಎಲ್ಲ ಆಲ್ರೆಡಿ ನಾವು ಸೀಸ್ ಮಾಡಿರೋ ಗಾಡಿ, ಸ್ಕೂಲ್ ಗಾಡಿಗಳೆಲ್ಲ ಸೀಸ್ ಮಾಡಿರೋಂಥದ್ದು. ಯಾಕಂದರೆ ಪ್ರಯಾಣಿಕರ ಹಿತದೃಷ್ಟಿಯಿಂದ AC ಬಸ್ಸುಗಳನ್ನ ಕಂಟ್ರೋಲ್ ಮಾಡಬೇಕು, ಮಕ್ಕಳ ಹಿತದೃಷ್ಟಿಯಿಂದ ಶಾಲಾ ಕಾಲೇಜುಗಳು ಮಾಡಬೇಕು. ಈ ರಸ್ತೆಗಳು ಉಳಿಬೇಕು, ಟಿಪ್ಪರ್ಗಳನ್ನ ಅವಳಿ ಈ ಮೂರು ಉಳಿದ್ರೆ ಒಂದು ಇದು ಆಗ್ತದೆ, ನಿಮಗೂ ಒಂದು ಹೆಸರು ಹೋಗ್ತದೆ. ಬೆಳಗ್ಗೆ ಹೊತ್ತು ಟಿಪ್ಪರ್ ಗಾಡಿಗಳು ಅವಳ ಜಾಸ್ತಿ, ರಾತ್ರಿ ಹೊತ್ತು ಸ್ಲೀಪಿಂಗ್ ಕೋಚ್ ಬಸ್ಸುಗಳು ಜಾಸ್ತಿ. ಈ ಸ್ಕೂಲ್ಗಳವರು ಬಂಡವಾಳಗಳು ಹಾಕೋ ಬದಲು ಸೆಕೆಂಡ್ ಹ್ಯಾಂಡ್ ಗಾಡಿಗಳು ತರೋದು, ಬಣ್ಣ ಬಳಿಯೋದು, FC ಇಂದಿರೋ ಒಂದು ಗಾಡಿ ಇದ್ದರೆ 4 ಗಾಡಿ ಓಡಿಸೋದು, ಈ ಥರ ಮಾಡ್ತಾರೆ. ಅದರ ಸ್ವಲ್ಪ ಗಮನ ತಗೋಬೇಕು. ಥ್ಯಾಂಕ್ ಯು. ಸುರಕ್ಷತೆ ನಿಯಮ ಪಾಲಿಸದಂತಹ ಸ್ಲಿಪ್ಪರ್ ಬಸ್ಸುಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವ ಜೊತೆಗೆ ಇವತ್ತೇನು ಜೂನ್ ತಿಂಗಳಿಂದ ಎಲ್ಲ ಶಾಲಾ ಕಾಲೇಜುಗಳು, ಖಾಸಗಿ ಶಾಲಾ ಕಾಲೇಜುಗಳು ಪ್ರಾರಂಭ ಆಗ್ತಾಯಿದೆ. ಆ ಮಕ್ಕಳ ಹಿತದೃಷ್ಟಿಯಿಂದ, ಪ್ರಯಾಣಿಕರ ಹಿತದೃಷ್ಟಿಯಿಂದ ಸ್ಲೀಪರ್ ಒಂದು ಬಸ್ಸುಗಳ ಒಂದು ನಿಯಮಗಳನ್ನು ಏನು ಪಾಲನೆ ಮಾಡಿದ್ದಿಲ್ಲ ಅವುಗಳ ಕಾನೂನು ಕ್ರಮ ಕೈಗೊಳ್ಳಬೇಕು. ಮತ್ತು ಮಕ್ಕಳ ಹಿತದೃಷ್ಟಿಯಿಂದ ಶಾಲಾ ಕಾಲೇಜುಗಳ ಬಸ್ಸುಗಳನ್ನು ಕಡ್ಡಾಯವಾಗಿ ತಪಾಸಣೆ ಮಾಡಿ ಅವಧಿ ಮೀರಿದರೆ ಅಂತಹ ವಾಹನಗಳನ್ನು ಸೀಸ್ ಮಾಡುವ ಮುಖಾಂತರ ಅಂತಹ ಶಾಲೆಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವ ಜೊತೆಗೆ ಅಕ್ರಮವಾಗಿ ಓಡಾಡುವ ಹೆವಿ ಟನ್ನುಗಳನ್ನು ಏನು ತುಂಬಿಕೊಂಡು ಅಕ್ರಮವಾಗಿ ಓಡಾಡುವ ಟಿಪ್ಪರ್ ಲಾರಿಗಳ ಹಾವಳಿಗೆ ಕಡಿವಾಣ ಹಾಕಬೇಕಂತಲೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ರೈತ ಸಂಘದಿಂದ ಮತ್ತು ಪ್ರಾದೇಶಿಕ ಒಂದು RTO ರವರಿಗೆ ಮನವಿ ನೀಡಿ ಗೊತ್ತಾಗ್ತಿದೆ. ಇತ್ತೀಚೆಗೆ ಏನು ರಾಜ್ಯ ಮತ್ತು ಬೇರೆ ದೇಶಾದ್ಯಂತ ಸಂಭವಿಸುತ್ತಿರುವ ಸ್ಲಿಪ್ಪರ್ ಬಸ್ಸುಗಳ ಒಂದು ಅಗ್ನಿಕುಂಡ ಏನಂದರೆ ಆರಾಮವಾಗಿ ಮಲಗುವವರೆಗೂ ಆರಾಮವಾಗಿ ನಿದ್ದೆಗೆ ಜಾರ್ತಾ ಇದ್ದಾರೆ. ಅದು ಆರಾಮದಾಯಕ ಸ್ಲಿಪ್ಪರ್ ಬಸ್ಸುಗಳು ಈಗ ಒಂದು ಪ್ರಾಣಕ್ಕೆ ಕುತ್ತಾಗುವಂಥ ಬಸ್ಸುಗಳಾಗಿ ದುರಂತಗಳಾಗಿ ಹೆಚ್ಚಾಗ್ತದೆ. ಇವುಗಳಿಗೆ ಕಡಿವಾಣ ಹಾಕಲು ವಿಶೇಷ ತಂಡ ರಚನೆ ಮಾಡಿ ಪ್ರಯಾಣಿಕರ ಮತ್ತು ಶಾಲಾ ಮಕ್ಕಳ ಭವಿಷ್ಯವನ್ನು ರಕ್ಷಣೆ ಮಾಡಬೇಕಂತೇಳಿ RTO ಅಧಿಕಾರಿಗಳನ್ನು ಮನವಿ ಮೂಲಕ ರೈತ ಸಂಘದಿಂದ ಒತ್ತಾಯ ಮಾಡಿದೆ.